ದೌರ್ಜನ್ಯ ವಿರುದ್ಧ ಸೌಜನ್ಯ. ಇವತ್ತು ಹೊಸ ಹೊಸ ಹೆಣ್ಣುಗಳು ಎದ್ದೇಳ್ತಾ ಇವೆ. ಅವರು ಆ ಟ್ರಸ್ಟ್ ನ ಒಬ್ಬ ಮುಖ್ಯಸ್ಥರು, ಜವಾಬ್ದಾರಿಯುತ ಜನಪ್ರತಿನಿಧಿ. ಮೊದಲು ಅವನ್ನ ತಗೊಂಡೋಗಿ ಅರೆಸ್ಟ್ ಮಾಡಬೇಕು ಪೊಲೀಸರು. ನನಗೂ ಮಂಜುನಾಥ ನ್ಯಾಯ ಮಾಡ್ತಾನೆ ಅಂತ ನಂಬಿಕೆ ಇದೆ. 2023 ಸೆಪ್ಟೆಂಬರ್ನಲ್ಲಿ ನಿಮ್ಗೆಲ್ಲ ಗೊತ್ತಿರಲಿ, 14 ದಿನಗಳ ಕಾಲ 350 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನ ಬೆಳ್ತಂಗಡಿ ಧರ್ಮಸ್ಥಳದಿಂದ ಆರಂಭಿಸಿ ಬೆಂಗಳೂರು ತನಕ ಮಾಡಿದ್ವಿ. ದೌರ್ಜನ್ಯ ವಿರುದ್ಧ ಸೌಜನ್ಯ. ಅವಾಗೇನು ಸಂತೋಷ್ ರಾವ್ ಅನ್ನುವಂಥ ನಿರಪರಾಧಿ ಅಂತ ಬಿಡುಗಡೆ ಆಯಿತು. ಹೊಸದಾಗಿ ಈಗ ತನಿಖೆ ಆಗಬೇಕು, ಮತ್ತೆ ತನಿಖೆಯ ಲೋಪದೋಷಗಳು ಯಾರೆಲ್ಲ ಆಗಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು, ಮತ್ತೆ ಆ ತಾಯಿಗೆ ಸೌಜನ್ಯ ಗೌಡರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅವರ ಮನೆಗೆ ಹೋಗಿ ಅವರ ತಾಯಿನೂ ಸಹ ಬೆಂಗಳೂರಲ್ಲಿ ನಡೆದಂಥ ಏನು ಸಮಾರೋಪ ಸಮಾವೇಶಕ್ಕೆ ಬಂದಿದ್ರು. ಇವತ್ತು ಹೊಸ ಹೊಸ ಹೆಣ್ಣುಗಳು ಎದ್ದೇಳ್ತಾ ಇವೆ. ದೇವಸ್ಥಾನದ ಮುಖ್ಯಸ್ಥರು, ಅದೇನೋ ಧರ್ಮಾಧಿಕಾರಿ ಗಿರ್ಮಾಧಿಕಾರಿ ಅಂತಾರ. ಯಾವ ಧರ್ಮಾಧಿಕಾರಿ ಏನಾದ್ರು ಪಟ್ಟ, ಅದೇನಾದ್ರು ಕಾನೂನು ಅರ್ಥ ಇದೆಯಾ? ಅವರು ಆ ಟ್ರಸ್ಟ್ನ ಒಬ್ಬ ಮುಖ್ಯಸ್ಥರು. ಆ ಟ್ರಸ್ಟ್ನ ಮುಖ್ಯಸ್ಥರು ಅಷ್ಟೇ ಅಲ್ಲ, ಇವತ್ತು ಅವರು ಈ ದೇಶದ ಜವಾಬ್ದಾರಿಯುತ ಜನಪ್ರತಿನಿಧಿ, ರಾಜ್ಯಸಭಾ MP. ಅವರ ಊರಿನಲ್ಲಿ ಇಂಥದ್ದಾಗಿದೆ, ಇಷ್ಟೆಲ್ಲ ಆರೋಪಗಳು ಬರ್ತಿದೆ ಅನ್ನೋವಾಗ ಅವರು ಮುಂದೆ ನಿಂತು ಇಲ್ಲಿ ಏನಾದರೂ ಇದ್ರೆ ಅದರ ಜನರ ಸಂಶಯವನ್ನು ನಿವಾರಿಸುವಂತ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ನಮ್ಮದು ಸೇರಿದಂತೆ ಸಾವಿರಾರು ಜನರ ಯೂಟ್ಯೂಬ್, ಫೇಸ್ಬುಕ್ ಅವೆಲ್ಲ ಚಾನಲ್ಗಳೆಲ್ಲ ಬಂದ್ ಮಾಡಿಸಿದ್ದಾರೆ. ನಮ್ಮ ಪಕ್ಷದ 4.25 ಲಕ್ಷ ಫಾಲೋವರ್ಸ್ ಇದ್ದಂತ ಇದನ್ನ ಅವರೇ ಬಂದ್ ಮಾಡಿಸಿರೋದು. ಅವರೇನು ಕುಂಬಳಕಾಯಿ ಕಳ್ಳನೇ ಇರ್ಬೇಕನ್ನೋ, ನಾನೇನು ಹೆಗಲ್ಮುಟ್ಟು ನೋಡಿಲ್ಲ. ಅವರಂತೂ ಅಲ್ಲ ನಡೆದಿರೋದಂತೂ ನಮಗೆ ಎದ್ದು ಕಾಣಿಸ್ತಾ ಇದೆ. ರಾಜ್ಯಸಭಾ MP ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಅದು ಗೌರವ ನಾಮನಿರ್ದೇಶನ ಆಗಿರೋದು. ಸಮಾಜದಲ್ಲಿ ಏನೋ ಒಂದಷ್ಟನ್ನ ಒಳ್ಳೆಯದನ್ನ ಮಾಡಿ ಒಳ್ಳೆಯದಕ್ಕೆ ಆದರ್ಶಗಳಿಗೆ ಹೆಸರಾಗಿರುವಂಥವ್ರು ಇವತ್ತು ಅಲ್ಲಿನ ನಡೀತಿರುವಂಥ ಘಟನೆಗಳನ್ನ ನೋಡಿದ್ರೆ ಅವ್ರದ್ದು ನೇರಾನೇರವಾಗಿ ಅಲ್ಲ, ಅವರ ಮತ್ತು ಅವರ ಕುಟುಂಬದವರ ಅಥವಾ ಬೇರೆ ಬೇರೆಯವರ ಪಾತ್ರ ಇದೆ. ಸ್ವತಃ ಹೇಳ್ತಾನಲ್ಲ, ಧರ್ಮಸ್ಥಳ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನೇ ಬಂದು ಮೊನ್ನೆ ಪ್ರೆಸ್ ಮೀಟಲ್ಲಿ ಏನು ಹೇಳ್ದ, ಇಲ್ಲಿ ಯಾವ್ಯಾವುದೋ ಸಂದರ್ಭದಲ್ಲಿ ಹೆಣ್ಣುಗಳು ಬರ್ತಾ ಇರುತ್ತೆ, ನಾವು ಆವಾಗ ಊಟ ಹಾಕ್ತಾ ಇದ್ದೀವಿ, ಊಟ ಹಾಕೊಂಡು ಬಂದಿದ್ದೀವಿ ಅಂತ. ಒಬ್ಬ ಉಪಾಧ್ಯಕ್ಷ ಯಾರ ಪರವಾಗಿ ಬಂದಿದ್ದ? ಹೌದು, ಧರ್ಮಸ್ಥಳದಲ್ಲಿ ಆಗಾಗ ಅನಾಥ ಶವಗಳು ಬರ್ತಾ ಇರ್ತವೆ, ಸಿಗ್ತಾ ಇರ್ತವೆ. ಹೌದು, ನಾವು ನಮ್ಮ ಸ್ಮಶಾನದಲ್ಲ ಇನ್ನೆಲ್ಲ ದಫನ್ ಮಾಡ್ತಾನೆ ಬಂದಿದ್ದೀವಿ ಅಂತ ಖುದ್ದಾಗಿ ಹೇಳಿದಾನಲ್ಲ. ಮೊದಲು ಅವನ್ನ ತಗೊಂಡೋಗಿ ಅರೆಸ್ಟ್ ಮಾಡಬೇಕು ಪೊಲೀಸರು. ಅವನ್ನ ಕರ್ಕೊಂಡೋಗಿ ಯಾವತ್ತು ಅನಾಥ ಶವಗಳನ್ನ ನೀನು ದಫನ್ ಮಾಡಿದ್ಯಾ ಲಿಸ್ಟ್ ಕೊಡಪ್ಪ ಅಂತ ಹೇಳ್ಬೇಕು. ಸೊ ಹಾಗಾಗಿ ಧರ್ಮಸ್ಥಳದಲ್ಲಿ ನಡೀತಿರುವಂತದ್ದು ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ, ರಾಜ್ಯದಲ್ಲಿ ನಡೆಯುವಂತ ಒಂದು ವ್ಯವಸ್ಥೆ ಅಲ್ಲ. ಅಲ್ಲಿ ನಡೀತಿರೋದು ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅವತ್ತು ಹೇಳಿರಲಿಲ್ಲ. ನಾವು 14 ದಿವಸಗಳ ಪಾದಯಾತ್ರೆ ಮಾಡಿದಾಗ ಇಡೀ 14 ದಿವಸ ನಾನು ಮೌನ ವ್ರತ ಮಾಡಿದೆ. ಇಡೀ ಹಗಲಲ್ಲಿ ಮೌನವಾಗಿದ್ದೆ, ರಾತ್ರಿ ಹೊತ್ತು ಮಾತ್ರ ಮಾತಾಡ್ತೀನಿ. ನಾನು ಮಾತಾಡಿಲ್ಲ. ನಮ್ಮ ಪಕ್ಷದ ಮುಖಂಡರು, ವಿಶೇಷವಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಆಗಿದ್ದಂಥ SH ಲಿಂಗೇಗೌಡರು ಆ ಸಂದರ್ಭದಲ್ಲಿ ಹೆಚ್ಚು ಮಾತಾಡ್ತಾ ಇದ್ರು. ಆದ್ರೆ ಇವತ್ತು ನಾನು ಓಪನ್ ಆಗಿ ನಿಮ್ಮ ಕೇಳಿದ್ದಕ್ಕೆ ಬೇರೆ ಸಂದರ್ಭದಲ್ಲಿ ಹೇಳಿದ್ವಿ, ಅವರು ಮೊದಲು ತಮ್ಮ ಏನು MP ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಅಲ್ಲಿ ಒಂದು ಪಾರದರ್ಶಕವಾಗಿ ತನಿಖೆ ಆಗೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಅವರೇ ಹೇಳಿದಾಗೆ ಅವರದೇ ಊರಿನ ಅವರ ಬೆಂಬಲಿಗನೇ ಆಗಿರುವಂತಹ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಹೇಳಿದಾಗೆ ಅಲ್ಲಿ ಯಾವುದಾದರೂ ಅನಾಥ ಶವಗಳು